ನಿತ್ಯ ಜೀವನಗೆ ಸ್ವಾಗತ. ಇದು ನಮ್ಮೂರ ಹಬ್ಬದ್ದು ಗ್ರಾಮ ದೇವತೆಯ ಹಬ್ಬದ್ದು ಹಬ್ಬನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಉಪವಾಸ ಇದ್ದು ನೀರು ಸಹ ಕುಡಿಯೋಂಗಿಲ್ಲ, ಹಂಗೂ ಇದ್ದು ಉಪವಾಸ ಇದ್ದು ಇಲ್ಲಿ ರಂಗ ಅಂತ ಇದೆ ದೇವಸ್ಥಾನದ ಮುಂದೆಗಡೆ, ದೇವರು ರಾತ್ರಿ ಮೆರೆಯುತ್ತೆ. ಆ ಜಾಗದಲ್ಲಿ ರಂಗಕ್ಕೆ ನೀರು ಅಂತ ಅಂದ್ಬಿಟ್ಟು ಒಂದೊತ್ತಿದ್ದು ಹೋಗಿ ನೀರು ಇದ್ಬಿಟ್ಟು ಬರಬೇಕು. ಈ ದೇವರಲ್ಲಿ ತುಂಬ ಶಕ್ತಿ ಇದೆ. ನಾನು ಆವಾಗವಾಗ ನಾನು ಮಂಗಳವಾರನ ಶುಕ್ರವಾರನ ಆದಾಗ ಹೋಗ್ತಾ ಇರ್ತೀನಿ. ನಂಬುದವ್ರನ್ನ ಮಾತ್ರ ಕೈ ಬಿಡೋದಿಲ್ಲ. ತುಂಬ ಶಕ್ತಿವಂತ ದೇವತೆ ಇವರು, ಗ್ರಾಮ ದೇವತೆ, ನಮ್ಮೂರು ಗ್ರಾಮ ದೇವತೆ. ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷನೂ ಮಾಡ್ತಾರೆ. 3 ಊರವರು ಸೇರಿ ಮಾಡೋದಿದು ಹಬ್ಬ. ಒಂದೊಂದು ಊರಲ್ಲಿ ಒಂದೊಂದು ದಿವಸ ಮಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ವಿಡಿಯೋನ ನಾನು ಮಾಡಬೇಕು. ತುಂಬ ಶಕ್ತಿಯುತವಾದ ದೇವರಲ್ವ, ಹಂಗಾಗಿ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಊರಹಬ್ಬ ಅನ್ನೋದಕ್ಕೆ ಊರಹಬ್ಬಕ್ಕೆ ಹೋಗಿದ್ದೆ, ನಾನು ಮಾಡ್ಕೊಬಂದಿದ್ದೀನಿ. ಇದು ಯತ್ನಾಟಿ ಗುಡಿ ಅಂತ, ಇಲ್ಲಿಗೇ ನೀರು ಇಯೋದು. ಈ ದೇವಸ್ಥಾನದೊಳಗಡೆ ಕೇಲನ್ನ ತೊಗೊಬಂದು ದೇವ್ರನ್ನ ಕೂರಿಸ್ತಾರೆ. ನೈಟೆಲ್ಲ ಅಲ್ಲೇ ಇರ್ತಾರೆ. ಹಾಗಾಗಿ ಇದೆಲ್ಲ ಅಂಗಳ ದೇವ್ರು ಇಲ್ಲಿ ಮೆರೆಯೋವಂಥದ್ದು. ಇದು ಇಲ್ಲಿ ಸ್ವಲ್ಪ ಹೊತ್ತಿದ್ದು ತೆಗೆದು ಇಡೀ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ. ಮನೆ ಹತ್ರ ಬಂದು ಆರತಿ ಪೂಜೆ ಎಲ್ಲ ಆಗುತ್ತೆ. ಅಲ್ಲೇ ಒಂದು ಇದಿದೆ, ಟ್ಯಾಂಕ್ ಇದೆ. ಟ್ಯಾಂಕಲ್ಲಿ ಮನೆಯಿಂದ ಖಾಲಿ ಬಿಂದಿಗೆ ತಗೋಗ್ಬಿಟ್ಟು ಅಲ್ಲಿ ಬೆಳಗ್ಗೆ ನೀರು ಇದು ಬರ್ತಾರೆ. ಆಮೇಲೆ ಇವರು ನಮ್ಮ ದೊಡ್ಡತ್ತಿಗೆ ಸ್ವಲ್ಪ ಬೇಗ ಬಂದಿದ್ದಾರೆ. ನೈಟು ನೆಂಟರೆಲ್ಲ ನೈಟು ಬಂದರು. ಇವರು ನಮ್ಮಮ್ಮ ವಡೆ ಮಾಡ್ತವ್ರೆ. ನಮ್ಮ ದೊಡ್ಡತ್ತಿಗೆ ಮತ್ತು ನಮ್ಮ ಚಿಕ್ಕತ್ತಿಗೆ ಅವರು ಅಡುಗೆ ಮಾಡ್ತಾ ಇರೋದು ಕಾಣಿಸ್ತಿಲ್ಲ. ಅವ್ರು ಯಾವ ಕಡೆ ಕೂತಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಇವರು ವಿಡಿಯೋ ಕಾಣಿಸ್ಲಿಲ್ಲ. ಅವರು ಮೋಸ್ಟ್ಲಿ ಈಚೆ ಹೋಗಿದ್ರು ಅನಿಸುತ್ತೆ. ಅದಕ್ಕೆ ಇವರು ನಮ್ಮಮ್ಮ ಮತ್ತು ನಮ್ಮ ದೊಡ್ಡತ್ತಿಗೆ ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಇದು ಈ ಥರ ಲೈಟ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಎಲ್ಲ ಇಡೀ ಊರಲ್ಲೆಲ್ಲ ಎಲ್ಲರ ಮನೆ ಮುಂದೆನೇ ಈ ಥರ ಲೈಟ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ತುಂಬಾ ಇದಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನೈಟು ಈ ಥರ ಒಂದು ಕಳ ಅಂತ ಇದೆ. ಅಲ್ಲೇ ಯಾವಾಗೂ ದೇವ್ರನ್ನ ತೊಗೊಬಂದು ಫಸ್ಟು ಇದು ಮಾಡ್ತಾರೆ. ಅಲ್ಲಿಗೆ ಉಬತ್ತಿ ಇಳಿಯೋದು ಹೋಗಿ ಕೊಡ್ತಾರೆ. ಅದು ಅದೇ ಒಂದು ಮನೆತನ ಇರುತ್ತೆ. ಅವರು ಉಬತ್ತಿ ವಿಳ್ಯ ಕೊಟ್ಟು ದೇವರಿಗೆ ಅಲ್ಲಿ ರೆಡಿ ಮಾಡ್ತಾರೆ. ನೋಡಿ, ಈ ಥರ ಮನೆಯಿಂದ ಆರತಿಗಳನ್ನ ತಗೋಗ್ತಾರೆ. ನಮ್ಮ ಅತ್ತಿಗೆ ಮತ್ತು ನಮ್ಮ ಸೊಸೆ ಇಬ್ಬರು ಹೋಗ್ತಿದ್ದಾರೆ. ಮಗುನ ಎತ್ಕೊಂಡು ಆರತಿ ತಗೊಂಡು ಹೋಗ್ತಿದ್ದಾರೆ. ಕಳದ ಹತ್ರ ಹೋಗ್ತಾರೆ. ದೇವ್ರನ್ನ ಇಟ್ಟು ರೆಡಿ ಮಾಡ್ತಿದ್ದಾರೆ. ಇಲ್ಲೇ ಎಲ್ಲರೂ ಆರತಿ ಇಟ್ಕೊಂಡು ಸುತ್ತ ಕೂತ್ಕೊಳ್ತಾರೆ. ದೇವ್ರನ್ನ ರೆಡಿ ಮಾಡಿ ಆದಮೇಲೆ ದೇವ್ರನ್ನ ಎತ್ತುತ್ತಾರೆ. ದೇವ್ರನ್ನ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆಯಿಂದ ಪೂಜೆ ಮಾಡ್ಕೊಬರ್ತಾರೆ. ಅಲ್ಲಲ್ಲೇ ಅವ್ರವ್ರ ತಟ್ಟೆ ಮುಂದೆನೇ ಪೂಜೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ದೇವ್ರನ್ನ ಇನ್ನೇನು ಎತ್ತೋ ಟೈಮಲ್ಲಿ ತೀರ್ಥ ಹಾಕಿದ್ಮೇಲೆ ಆರತಿ ತಗೊಂಡು ನಾವೆಲ್ಲ ಮುಂದೆ ಬರ್ತೀವಿ. ಆಮೇಲೆ ದೇವರು ಮೆರವಣಿಗೆ ಆಗಿ ಬರ್ತಾಳೆ. ಈ ಹಬ್ಬದವ ಅಂತ ಅಂದ್ಬಿಟ್ಟು ತುಂಬ ಶಕ್ತಿಯುತವಾದ ದೇವರಿದು. ನಂಬಬೇಕಷ್ಟೇ, ನಂಬಿದ್ರೆ ತುಂಬಾ ಒಳ್ಳೆಯದು. ನಮ್ಮದವ್ರು ಯಾರನ್ನೂ ಕೈ ಬಿಡೋದಿಲ್ಲ ಈ ಅಮ್ಮ. ನೋಡಿ, ಈ ಥರ ಆರತಿಗಳು ಪ್ರತಿಯೊಬ್ಬರೂ ಊರಿಂದ ಬಂದಿರೋ ನೆಂಟರುಗಳಾಗ್ಬೋದು,
ಅಲ್ಲಿ ನಮ್ಮೂರಿಂದ ಬೆಂಗಳೂರಿಗೆ ತುಂಬ ಜನ ಬಂದಿದ್ದಾರೆ. ಎಲ್ಲ ಹೆಣ್ಮಕ್ಳು ಸೊಸೆದಿರೆಲ್ಲ ಹೋಗ್ತಾರೆ. ಪ್ರತಿಯೊಬ್ಬರು ಹಿಂಗೆ ತುಂಬದಾರ್ತಿ ತಗೊಂಡು ಕಳದ ಹತ್ರ ಹೋಗ್ತಾರೆ. ಸುತ್ತನೂ ಇಟ್ಕೊಂಡು ಕೂತಿರ್ತಾರೆ ರೌಂಡಕ್ಕೆ. ದೇವ್ರನ್ನ ಮಧ್ಯೆ ರೆಡಿ ಮಾಡ್ತಾ ಇರ್ತಾರೆ. ಸುತ್ತ ಆರತಿ ಇಟ್ಕೊಂಡು ಕೂತಿರ್ತಾರೆ. ನೋಡಿ ಇವಾಗ ದೇವ್ರನ್ನ ಎತ್ಕೊಂಡು ಬರ್ತಿದ್ದಾರೆ. ದೇವ್ರನ್ನ ಕೆಲವರು ಅವ್ರ ಕಷ್ಟ ಅದು ಇದು ಸಾಮಾನ್ಯ ಎಲ್ಲ ದೇವ್ರನ್ನ ಕೇಳೋದು, ಹಂಗಾಗಿ ಕೇಳ್ತಾರೆ. ಇವರು 3ನೇ ತಲೆಮಾರು ತಮ್ಮಡಪ್ಪ. ನಾನು ಬುದ್ಧಿ ಕಲ್ತಾಗಿಂದ ನೋಡ್ತಿರೋದು 3ನೇ ತಲೆಮಾರು. ಇವರು ಹೂವು ಕೇಳೋರು ಕೇಳ್ತಾರೆ ಅವ್ರ ಕಷ್ಟಕ್ಕೆ ತಕ್ಕಂಗೆ. ಇವಾಗ ಒಂದೊಂದು ಊರಲ್ಲೂ ಇದೇ ಥರ ಸುತ್ತನೂ ಹಿಂಗೆ ತಿರುಗಿ ನೋಡ್ಬಿಟ್ಟು ಇವಾಗ ವಾಪಸ್ಸು ಅವರು ದೇವಸ್ಥಾನಕ್ಕೆ ಗುಡು 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 ಅಂತ ಓಡೋಗುತ್ತೆ ದೇವರು. ಯಾರ ಸಹಾಯನೂ ಇಲ್ದಿರ ಅವ್ರ ತಮ್ಮಡಪ್ಪ ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಊಟ ಮಾಡಿದರೆ ಮತ್ತೆ ಸಂಜೆ 6 ಗಂಟೆ ಆದಮೇಲೆ ಅವ್ರು ಊಟ ಮಾಡೋದು. ಹಂಗೆ ಉಪವಾಸ ಇರ್ತಾರೆ. ಆ ತಮ್ಮಡಪ್ಪ ನೋಡಿ ಈ ಥರ ಓಡೋಗ್ತಿದ್ದಾರೆ. ಯಾರೂ ಹಿಡ್ಕೊಳ್ಳೋದಿಲ್ಲ. ಅದು ತುಂಬ ಭಾರ ಇರುತ್ತೆ. ಆಮೇಲೆ ಕಾಲಲ್ಲಿ ಗಗ್ರ ಅಂತ ಹಾಕಿರ್ತಾರೆ ಕಾಲಂಡಿಗೆ, ಅದು ತುಂಬ ಭಾರವಾಗಿರುತ್ತೆ. ಕತ್ತಲ್ಲಿ ತಾಳಿ ಇರುತ್ತೆ. ಹೆಣ್ದೇವ್ರಲ್ವ, ಹಂಗಾಗಿ ತಾಳಿ ಇರುತ್ತೆ ಕತ್ತಲ್ಲಿ. ತುಂಬ ಶಕ್ತಿವಾದ ದೇವರು ಸ್ನೇಹಿತರೆ. ಇದು ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ನಮ್ಮೂರಲ್ಲಿ. ಇದು ನಮ್ಮ ಗ್ರಾಮ ದೇವತೆ ಹಬ್ಬ. ಎಲ್ಲರಿಗೂ ಪರಿಚಯ ಮಾಡಬೇಕು ಅಂತ ನನ್ನ ಆಸೆ ಇತ್ತು, ಅದಕ್ಕೆ ಮಾಡಿದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.